ಶರಣರ ಶಕ್ತಿ ಚಲನಚಿತ್ರ ನವೆಂಬರ್ 22ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ. ಶ್ರೀಶಾ ಫಿಲ್ಮ್ ಹುಬ್ಬಳ್ಳಿ ಅರ್ಪಿಸುವ ಶರಣರ ಶಕ್ತಿ ತಡಿವ್ಯಾರ ನೋಡು ಭಕ್ತಿ ಪ್ರಧಾನ ಕನ್ನಡ ಚಲನಚಿತ್ರ ಇದೆ ನವೆಂಬರ್ 22ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗಲಿದೆ ಎಂದು ನಿರ್ದೇಶಕ ದಿಲೀಪ ಶರ್ಮಾ ಹೇಳಿದರು. ಹುಬ್ಬಳ್ಳಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉತ್ತರ ಕರ್ನಾಟಕದ ಕಲಾವಿದರು, ತಂತ್ರಜ್ಞರು, ನಿರ್ಮಾಪಕರು ನಿರ್ಮಿಸಿ ನಿರ್ದೇಶಿಸಿರುವ ಸಂಪೂರ್ಣ ಉತ್ತರ ಕರ್ನಾಟಕದ 140ಕ್ಕೂ ಮಿಕ್ಕಿ ಕಲಾವಿದರೇ ಇರುವ ಚಿತ್ರವಾಗಿದೆ. ಮಿಶ್ರಕೋಟಿ, ಕಾಮಧೇನು, ಗಂಜಿಗಟ್ಟಿ, ಹುಬ್ಬಳ್ಳಿ, ಧಾರವಾಡ, ಉಳವಿ, ಬಸವಕಲ್ಯಾಣ, ಬೀದರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಶರಣರು ಸಂಚರಿಸಿದ ಹಾದಿಗಳನ್ನು ಗುರುತಿಸಿ ಚಿತ್ರೀಕರಣ ನಡೆಸಲಾಗಿದೆ ಎಂದರು. ಎಲ್ಲ ಜನತೆಗೆ ತಿಳಿಸುವುದೇನೆಂದರೆ, ಕನ್ನಡದ ಚಲನಚಿತ್ರ ಬಹಳಷ್ಟು ಒಂದು ಪವಿತ್ರವಾಗಿರುವಂಥ ಶರಣರ ಶಕ್ತಿ ಎನ್ನುವಂಥ ಶರಣರ ಒಂದು ಅದ್ಭುತವಾಗಿರುವಂಥ ಚಲನಚಿತ್ರ ಹುಬ್ಬಳ್ಳಿ ಹಾಗೂ ನಾಡಿನ ಮೂಲೆ ಮೂಲೆಗಳಲ್ಲಿ ಕನ್ನಡದ ಚಲನಚಿತ್ರ ಆರಂಭಗೊಳ್ಳಲಿದೆ 22ನೇ ತಾರೀಕಿಗೆ. ಆದ ಕಾರಣ ನಾವು ಕೂಡ ಅದನ್ನು ನೋಡಲಿಕ್ಕೆ ಬರ್ತಾ ಇದ್ದೇವೆ ಹುಬ್ಬಳ್ಳಿಗೆ. ಅದರ ಜೊತೆ ಎಲ್ಲ ನಾಡಿನ ಎಲ್ಲ ಭಕ್ತರಿಂದ ಎಲ್ಲ ಜನತೆ, ಬಸವ ಅಭಿಮಾನಿಗಳು ಎಲ್ಲರೂ ಕೂಡ ಇವತ್ತಿನ ದಿವಸ 12ನೇ ಶತಮಾನದಲ್ಲಿರುವಂಥ ಎಲ್ಲ ಅದ್ಭುತವಾಗಿರುವಂಥ ಕ್ಷಣಗಳನ್ನು ಮತ್ತೊಂದು ಮರುಕಳಿಸುವಂಥ ಒಂದು ಶಕ್ತಿಯಾಗಿ ಶರಣರ ಶಕ್ತಿ ಎನ್ನುವಂಥ ಚಲನಚಿತ್ರ ಬಿಡುಗಡೆ ಆಗ್ತಾ ಇದೆ. ಇದು ನಮ್ಮ ನಾಡಿನೊಳಗಿರುವಂಥ, ನಮ್ಮ ತಾಲೂಕಿನಲ್ಲಿರುವಂಥ ಎಲ್ಲ ಯುವ ಶಕ್ತಿಗಳು ಸೇರಿ ಒಂದು ಒಳ್ಳೆಯ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅಂತಹ ಕಲಾವಿದರಿಗೆ ನಾವೆಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು. ಅದನ್ನೆಲ್ಲ ನೋಡಿ ನಾವು ಅವರನ್ನೇ ಬೆನ್ನು ಚಪ್ಪರಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದರ ಜೊತೆ ನಮ್ಮ ದಿಲೀಪ್ ಶರ್ಮಾ ಅವರು, ಅದರ ಜೊತೆ ನಮ್ಮ ಮಂಜುನಾಥ್ ಅಣ್ಣವರು, ಮಂಜುನಾಥ್ ಗೌಡರು, ಹೀಗೆ ಎಲ್ಲ ಯುವ ಶಕ್ತಿಗಳೇ ಸೇರಿ ಇಂತಹ ಮಹತ್ವಪೂರ್ಣವಾಗಿರುವಂಥ ಕಾರ್ಯಕ್ಕೆ ಸಾಕ್ಷಿಯಾಗಿದ್ದಾರೆ. ಅದಕ್ಕಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ತಾವೆಲ್ಲ ಕಣ್ಣು ತುಂಬಿಕೊಳ್ಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಸವಣ್ಣನವರ ಆದಿಯಾಗಿ ಎಲ್ಲ ಶರಣರ ಅವತ್ತಿನ ದಿವಸ ಅಕ್ಕ ಮಹಾದೇವಿ ಇರ್ಬೋದು, ವೈರಾಗ್ಯದ ನಿಧಿ, ಹೀಗೆ ಸೂಳೆ ಸಂಕವ ಇರ್ಬೋದು, ಹೀಗೆಲ್ಲ ಶರಣರು ನೋಡುವಂಥ ಒಂದು ಭಾಗ್ಯ ಈ ಚಲನಚಿತ್ರದಲ್ಲಿದೆ. ಎಲ್ಲರೂ ನೋಡಿ ಅವರನ್ನೆಲ್ಲ ಪ್ರೋತ್ಸಾಹಿಸಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಕೂಡ ನೋಡಲಿಕ್ಕೆ ಬರ್ತಾ ಇದ್ದೇವೆ. ನೀವು ಕೂಡ ನೋಡಿ ಆನಂದಿಸ್ರಿ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ತಿಳಿಸಿ, ಆ ಶರಣರ ಶಕ್ತಿ ಬೆಳೆದು ಹೆಮ್ಮರವಾಗಿ ಬೆಳೆದು ಆ ಕಲಾವಿದರು ಕೂಡ ಬೆಳೀಲಿ. ಇನ್ನೂ ಇಂತಹ ಚಲನಚಿತ್ರಗಳನ್ನು ಮಾಡುವಂಥ ಶಕ್ತಿ ಬಸವಣ್ಣನವರು ಅವರಿಗೆ ದಯಪಾಲಿಸಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರಿಗೆಲ್ಲ ಒಳ್ಳೆಯದಾಗಲಿ, ಅವರು ಇನ್ನೂ ಇಂತಹ ಚಲನಚಿತ್ರಗಳನ್ನು ಮಾಡುವಂಥ ಶಕ್ತಿ ಬಸವಣ್ಣನವರು ದಯಪಾಲಿಸಲಿ ಅನ್ನುವಂಥ ಮಾತನ್ನು ಹೇಳಿ, ತಮಗೆಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಆಶಿಸಿ ನಮ್ಮ 4 ಮಾತಿಗೆ ವಿರಮಿಸ್ತಾ ಇದ್ದೀವಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ಸಿಟಿ ಟಿವಿ ಶರಣರ ಶಕ್ತಿ ಚಿತ್ರತಂಡದೊಂದಿಗೆ ಮಾತುಕತೆಗಳನ್ನು ನಡೆಸ್ತಾ ಇದೆ. ಈಗ ನಮ್ಮೊಂದಿಗೆ ನಿರ್ಮಾಪಕರಾದಂಥ ಅನುರಾಧ ಕುಲಕರ್ಣಿ, ಹಾಗೆ ನಿರ್ದೇಶಕರಾದ ದಿಲೀಪ್ ಶರ್ಮಾ ಅವರು, ಡಾಕ್ಟರ್ ಶ್ರುತಿ ಹೆಗಡೆ ಅವರು, ಮತ್ತು ಸಿದ್ದರಾಮ ಪಾತ್ರಧಾರಿಯಾಗಿರ್ತಕ್ಕಂಥ ಸಚಿನ್ ಮಗಳಗೇರಿ ಹಾಗೂ ಬಸವಣ್ಣನ ಪಾತ್ರಧಾರಿಯಾಗಿರ್ತಕ್ಕಂಥ ಮಂಜುನಾಥ್ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಎಲ್ಲ ಕನ್ನಡ ಮನಸ್ಸುಗಳಿಗೆ ಶರಣಾರ್ಥಿಗಳು. ನಾನು ಮಂಜುನಾಥ್ ಗೌಡ ಪಾಟೀಲ್. ಇದೇ ತಿಂಗಳ ನವೆಂಬರ್ 22ನೇ ತಾರೀಕಿಗೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇರತಕ್ಕಂಥ ಶರಣರ ಶಕ್ತಿ ಚಲನಚಿತ್ರದಲ್ಲಿ ಬಸವಣ್ಣನ ಪಾತ್ರ ಮಾಡೇನ್ರಿ. ನಮ್ಮ ಈ ಚಿತ್ರದ ನಿರ್ದೇಶಕರಾದಂಥ ಶ್ರೀ ದಿಲೀಪ್ ಶರ್ಮಾ ಅವ್ರಿಗೆ ಹಾಗೂ ನಿರ್ಮಾಪಕರಾದಂಥ ಶ್ರೀಮತಿ ಆರಾಧನಾ ಕುಲಕರ್ಣಿ ಅವರಿಗೂ, ಹಾಗೂ ಈ ಚಿತ್ರದಲ್ಲಿ ಮಹಾಶಿವಶರಣ ಸಂಕವಿಯನ್ನು ಪಾತ್ರ ನಿರ್ವಹಿಸ್ತಕ್ಕಂಥ ಡಾಕ್ಟರ್ ಶ್ರುತಿ ಹೆಗಡೆ ಅವರು, ಹಾಗೂ ಸಿದ್ದರಾಮೇಶ್ವರ ಪಾತ್ರ ಮಾಡಿದಂಥ ಸಚಿನ್ ಮಾಗಣಗಿರಿ ಸರ್ ಅವರು ಎಲ್ಲರೂ ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ಎಲ್ಲ ಪ್ರೇಕ್ಷಕರು ಚಲನಚಿತ್ರ ಮಂದಿರಗಳಿಗೆ ಬಂದು ಈ ಚಲನಚಿತ್ರವನ್ನು ನೋಡಿ ಆಶೀರ್ವದಿಸಬೇಕಂತ ವಿನಂತಿ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿ. ನಾನು ಡಾಕ್ಟರ್ ಶ್ರುತಿ ಹೆಗ್ಡೆ ಅಂತ. ಇದೇ ಹುಬ್ಬಳ್ಳಿನಲ್ಲೇ STM ಅಲ್ಲಿ BBS ಮುಗಿಸಿ ಇವಾಗ MD ಮಾಡ್ತಾ ಇದ್ದೀನಿ. ಆದರೆ ಈ ಚಲನಚಿತ್ರದಲ್ಲಿ ನಾನು ಸಂಕವನ್ ಪಾತ್ರ ನಿರ್ವಹಿಸ್ತಾ ಇದ್ದೀನಿ. ಇದೇ ನವೆಂಬರ್ 22ರಂದು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ನಮ್ಮ ಶರಣರ ಶಕ್ತಿ. ನಾವು ಚಿಕ್ಕ ವಯಸ್ಸಿಂದ ವಚನಗಳನ್ನೆಲ್ಲ ಕೇಳ್ತಾನೆ ಬರ್ತಾ ಇರ್ತೀವಿ, ಆದರೆ ಬಸವಣ್ಣವರ ಜೀವನ ಶೈಲಿ ಹೇಗಿರುತ್ತೆ ಅಂತ ನಮಗೆ ಅಷ್ಟು ಊಹೆ ಮಾಡ್ಕೊಂಡಿರಲ್ಲ. ಆದರೆ ಈ ಮೂವಿನಲ್ಲಿ ನೀವು
ನಿಜವಾಗ್ಲೂ ಅವರ ಜೀವನ ಶೈಲಿ ಹೇಗಿತ್ತು ಅಂತ ತುಂಬ ಚೆನ್ನಾಗಿ ನೋಡ್ಬೋದು. ಹಾಗೆ 22ಗೆ ಬನ್ನಿ, ನಮ್ಮ ಮೂವಿಗೆ ಆಶೀರ್ವಾದ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ನಾನು ಸಚಿನ್ ಮಾಗಣಗೇರಿ. ಈ ಶರಣರ ಶಕ್ತಿ ಚಿತ್ರದಲ್ಲಿ ಸೊನ್ನಲಿಗೆಯ ಕಾಯಕ ಯೋಗಿ ಸಿದ್ದರಾಮೇಶ್ವರ ಪಾತ್ರವನ್ನು ನಿರ್ವಹಿಸಿದ್ದೇನೆ. ಮುಖ್ಯವಾಗಿ ಹೇಳ್ಬೇಕಂತಂದರೆ 12ನೇ ಶತಮಾನದ ಈ ಒಂದು ಶರಣರ ಶಕ್ತಿ ಚಿತ್ರ 12ನೇ ಶತಮಾನದ ಆಧಾರದಿಂದ ಶರಣರ ಈ ಒಂದು ಕ್ರಾಂತಿ ಮತ್ತು ಕಲ್ಯಾಣ ಕ್ರಾಂತಿ ಹೆಂಗಾಯಿತು ಅನ್ನೋದ್ರ ಮುಖಾಂತರ ಈ ಚಿತ್ರೀಕರಿಸಲಾಗಿದ್ದದ. ಮುಖ್ಯವಾಗಿ ತಾವಿಲ್ಲಿ ಗಮನಿಸೋದು ಏನಂತಂದರೆ ನಮಗೆಲ್ಲ ಸಾರ್ವಜನಿಕರಿಗೆ ಕೇವಲ ಕೆಲವು ಪ್ರಚಲಿತ ಹೆಸರು ಶರಣರ ಹೆಸರುಗಳು ಮಾತ್ರ ನೆನಪಿರ್ತವೆ. ಆದರೆ ಆ ಒಂದು ಮಹಾನ್ ಶರಣರ ಜೊತೆಗೆ ಇನ್ನೂ ಅನೇಕ ನಮಗೆ ಗೊತ್ತಿರದಂತಹ ಅನೇಕ ಶರಣಿದ್ದಾರೆ. ಅವರೆಲ್ಲರ ನೈಜ ಘಟನೆಗಳನ್ನು ಆಧಾರವಾಗಿಟ್ಟುಕೊಂಡು ಈ ಚಿತ್ರೀಕರಣವನ್ನು ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ತಮ್ಮ ಕುಟುಂಬ ಸಮೇತರಾಗಿ ಬಂದು ಚಲನಚಿತ್ರದಲ್ಲಿ ಈ ಚಿತ್ರವನ್ನು ವೀಕ್ಷಣೆ ಮಾಡಿ ಈ ಶರಣ ಸಂಸ್ಕೃತಿ ಮತ್ತು ಈ ವಚನ ಸಾಹಿತ್ಯದ ರಕ್ಷಣೆಯನ್ನು ಈ ಎಲ್ಲ ಮಹಾನ್ ಶರಣರು ಹೆಂಗೆ ಮಾಡಿದರು, ಅದನ್ನು ನಾವು ಹೆಂಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಮಕ್ಕಳಿಗೆ ಅರಿವು ಮೂಡಿಸಬೇಕಾಗಿ ತಮ್ಮಲ್ಲಿ ಕಳಿಕಳಿಯಾಗಿ ವಿನಂತಿಯನ್ನು ಮಾಡಿಕೊಂಡು ಅದನ್ನು ನೀವು ಈ ಒಂದು ಶರಣರ ಶಕ್ತಿ ಮತ್ತು ಈ ವಚನ ಸಾಹಿತ್ಯ ಭಂಡಾರವನ್ನು ಬೆಳೆಸ್ಕೊಂಡು ಹೋದ್ರೆ ಅವರ ತ್ಯಾಗ ಬಲಿದಾನಗಳಿಗೆ ತಾವು ಸಾರ್ಥಕ ಆಗ್ತದ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು. ಎಲ್ಲರಿಗೂ ಶರಣಾರ್ಥಿ. ನನ್ನ ಹೆಸರು ವಿನೋದ್ ದಂಡಿನ್ ಅಂತ ಹೇಳ್ರಿ. ಇದೇ ತಿಂಗಳು 22ಕ್ಕೆ ರಿಲೀಸ್ ಆಗುತ್ತಂತ ಶರಣರ ಶಕ್ತಿ ಸಿನಿಮಾದಾಗ ನಾವೊಂದು ಸಣ್ಣ ಕ್ಯಾರೆಕ್ಟರ್ ಮಾಡೀನಿ. ಅದಕ್ಕಾಗಿ ಎಲ್ಲರೂ ಬಂದು ಶರಣ ಶಕ್ತಿಯ ಸಿನಿಮಾವನ್ನು ನೋಡಿ ಸಿನಿಮಾವನ್ನು ಗೆಲ್ಲಿಸಬೇಕು. ಮತ್ತು ಈ ಸಿನಿಮಾಗಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದಂಥ ಎಲ್ಲ ಮಠಾಧೀಶರಿಗೆ, ಬಸವ ಬಳಗಕ್ಕೆ ಎಲ್ಲರಿಗೂ ನಮ್ಮ ಚಿತ್ರತಂಡದಿಂದ ಶರಣಾರ್ಥಿ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾವನ್ನು ಚಿತ್ರಮಂದಿರದಲ್ಲೇ ನೋಡಿ. ಎಲ್ಲರಿಗೂ ನಮಸ್ಕಾರ. ನಾನು ಧ್ರುವ ಶರ್ಮಾ. ಶರಣರ ಶಕ್ತಿ ಚಿತ್ರದಲ್ಲಿ ಚನ್ನಬಸವಣ್ಣ ಪಾತ್ರ ಮಾಡಿದ್ದೆ. ಇದೇ ನವೆಂಬರ್ 22ನೇ ತಾರೀಕು ಶರಣರ ಶಕ್ತಿ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ವೀಕ್ಷಿಸಬೇಕು. ಧನ್ಯವಾದಗಳು. ಎಲ್ರಿಗೂ ಶರಣಾರ್ಥಿ. ನನ್ನ ಹೆಸರು ಗಿರೀಶ್ ಗೌಡ ಅಂತೇಳಿ. ಈ ಒಂದು ಶರಣರ ಶಕ್ತಿ ಸಿನಿಮಾದಲ್ಲಿ ಅರ್ಜುನಕೇರಿ ಮುಖ್ಯನ ಕಾಳೆಂಬ ಒಂದು ಪಾತ್ರವನ್ನು ಮಾಡಿದ್ದೇನೆ. ತುಂಬ ಚೆನ್ನಾಗಿ ಸಿನಿಮಾದಲ್ಲಿ ಮೂಡಿ ಬಂದಿದೆ. ಇದೇ ತಿಂಗಳು ನವೆಂಬರ್ 22ಕ್ಕೆ ನಮ್ಮ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾಯಿದೆ. ನಾವು ಕೂಡ ಸಿನಿಮಾ ಟಾಕೀಸಿಗೆ ಬಂದು ನೋಡ್ತೀವಿ. ಎಲ್ಲ ಮಠಾಧೀಶರ ಅಜ್ಜಂದಿರು, ಬಳಗದವರು ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕರಿಸಿ ಎಲ್ರಿಗೂ ಕೂಡ ನಮ್ಮ ಒಂದು ಸಿನಿಮಾ ತಂಡದಿಂದ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ. ಅದೇ ರೀತಿ ಈ ಒಂದು ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಜನಗಳಾಗಿರ್ಬೋದು, ಭಕ್ತಾದಿಗಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಈ ಒಂದು ನಮ್ಮ ಶರಣರ ಶಕ್ತಿ ಸಿನಿಮಾವನ್ನು ಬಂದು ನೋಡಬೇಕು, ನಮ್ಮ ಸಿನಿಮಾಕ್ಕೆ ಆರೈಸಬೇಕು. ತುಂಬ ಧನ್ಯವಾದಗಳು. ಶರಣಾರ್ಥಿ. ನನ್ನ ಹೆಸರು ಭಾರ್ಗವ ಶರ್ಮಾ. ನಾನು ಶರಣರ ಶಕ್ತಿ ಎಂಬ ಚಲನಚಿತ್ರದಲ್ಲಿ ಒಂದು ಪಾತ್ರವನ್ನು ಮಾಡಿದ್ದೇನೆ. ಶರಣರ ಶಕ್ತಿ ರಾಜ್ಯಾದ್ಯಂತ ನವೆಂಬರ್ 22ಕ್ಕೆ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತಿದೆ. ಖಂಡಿತ ಎಲ್ಲರೂ ನೋಡಬೇಕು, ಹಾರೈಸಬೇಕು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಹೆಸರು ದಿಲೀಪ್ ಶರ್ಮಾ. ಶರಣರ ಶಕ್ತಿ ಚಲನಚಿತ್ರದ ನಿರ್ದೇಶಕ. ಶರಣರ ಶಕ್ತಿ ಇದು ಶರಣರ ಶಕ್ತಿ, ಬಸವಣ್ಣನ ಶಕ್ತಿ, ಚನ್ನಬಸವಣ್ಣನ ಶಕ್ತಿ, ಎಲ್ಲ ಮಹಾಶರಣರ ತ್ಯಾಗ ಬಲಿದಾನದ ಶಕ್ತಿ. ಇದನ್ನು ತೋರಿಸಲು ನಾವು ಶ್ರಮಪಟ್ಟು ಕೊನೆಗೆ ಅದಾಗಿದ್ದೇ ಶರಣರ ಶಕ್ತಿ. ವಚನ ಭಂಡಾರದ ರಕ್ಷಣೆಗಾಗಿ ಶರಣರು ಏನೇನು ತ್ಯಾಗ ಬಲಿದಾನಗಳನ್ನು ಮಾಡಿದರು, ಅದಕ್ಕೋಸ್ಕರ ಎಷ್ಟು ಜೀವಗಳು ಬಲಿಯಾದವು ಎಂಬುದನ್ನು ತೋರಿಸುವುದೇ ಶರಣರ ಶಕ್ತಿ. ಈ ಶರಣರ ಶಕ್ತಿಯಲ್ಲಿ ಗೊತ್ತಿಲ್ಲದ ಶರಣರು, ತೆರೆಮರೆಯ ಕಾಯಿಯಂತಿದ್ದ ಶರಣರು, ತಳವಾರ ಕಾಮದೇವ ಇರ್ಬೋದು, ಕುರುಬ ಗೊಲ್ಲಾಳೇಶ್ವರ ಇರ್ಬೋದು, ಈ ರೀತಿ ಎಲ್ಲ ಶರಣರನ್ನ ನಾವು ಸಿನಿಮಾದಲ್ಲಿ ತೋರಿಸಲು ಪ್ರಯತ್ನ ಮಾಡಿದ್ದೀವಿ. ಈ ವಿಚಾರವನ್ನು ನಾವು ಹಿಂದೆ ಇದ್ದಂತಹ ತೋಟದ ಶ್ರೀಗಳಲ್ಲಿ ಕೇಳಿದಾಗ ಅವರು ನಮಗೆ ಪ್ರೋತ್ಸಾಹಿಸಿದರು. ಸಿನಿಮಾ ಮಾಡಿರಿ, ಈ ಥರ ಸಿನಿಮಾಗಳು ಬರೋದು ಮುಖ್ಯ, ಎಲ್ಲರೂ ಇದನ್ನು ನೋಡಬೇಕು, ಪ್ರೋತ್ಸಾಹಿಸಬೇಕು ಅಂತಂದು ಈ ವಿಚಾರಗಳನ್ನು ಮತ್ತೆ ನಾವು ಕುಂದಗೋಳದ ಬಸವಣ್ಣಜ್ಜರ ಹತ್ರ ತೊಗೊಂಡು ಹೋದ್ವಿ. ಅವರು ಮನಸ್ಪೂರ್ವಕವಾಗಿ ಒಪ್ಕೊಂಡ್ರಿದ್ನ. ಇಲ್ಲ, ನಿಮ್ಮಂತಹ ಶರಣರಿಗೆ ಬಸವಣ್ಣನವ್ರ ಪ್ರೇರಣೆ ಆಗೈತಿ, ನೀವು ಈ ಸಿನಿಮಾ ಮಾಡಿರಿ ಅಂತ ಹೇಳಿದರು. ಮತ್ತು ನಾವು ಉಳುವಿಗೆ ಹೋದ್ವಿ. ಉಳುವಿ ಶಾಸ್ತ್ರಿಗಳ ಹತ್ರ ಇದ್ರ ಬಗ್ಗೆ ಹೇಳಿದ್ವಿ. ಇಲ್ಲ, ನಾವು ಹಿಂಗೆ ಶರಣರ ಬಗ್ಗೆ, ಚನ್ನಬಸವಣ್ಣನ ಬಗ್ಗೆ ಸಿನಿಮಾ ಮಾಡಬೇಕು ಅಂತಿದ್ದೀವಿ ಅಂತ. ಅವ್ರು ಹೇಳಿದರು, ಇಲ್ಲ, ಇವತ್ತಿನವರೆಗೂ ಯಾವ ಚನ್ನಬಸವಣ್ಣವ್ರ ಸಿನಿಮಾ ಬಂದಿಲ್ಲ. ಚನ್ನಬಸವಣ್ಣವರು ನಿಜವಾಗಿ ಏನು ಶ್ರಮಪಟ್ಟರು, ಉಳುವಿಗೆ ವಚನ ಸಾಹಿತ್ಯ ತರಬೇಕಾದ್ರೆ ಏನೆಲ್ಲ ಕಷ್ಟಗಳನ್ನು ಪಟ್ಟರು ಅನ್ನೋದನ್ನು ನೀವು ಭಾಳ ಚಾಚು ತಪ್ಪದವಾಗಿ ತೋರಿಸ್ಬೇಕು ಅಂತ ಹೇಳಿದರು. ದೇವಸ್ಥಾನದ ಎಲ್ಲ ಕಮಿಟಿಯವರು ಮೀಟಿಂಗ್ ಸೇರಿದರು.
ಅದಕ್ಕೆ ನಮಗೆ ಗ್ರೀನ್ ಸಿಗ್ನಲ್ ಕೊಟ್ಟರು. ಹೀಗೆ ಅಲ್ಲಿಂದ ಮತ್ತೆ ನಾವು ಕಲ್ಯಾಣ, ಬಸವ ಕಲ್ಯಾಣ, ಆಮೇಲೆ ಎಲ್ಲ ಶ್ರೀಗಳನ್ನು ಭೇಟಿಯಾದ್ವಿ. ಆಮೇಲೆ ಇಳಕಲ್ ಅಜ್ಜರ ಹತ್ರ ಹೋದ್ವಿ. ಅದಾದಮೇಲೆ ನಾವು ಬಾಲ್ಕೆ ಅಪ್ಪಗಳ ಹತ್ರ ಹೋದ್ವಿ. ಆಮೇಲೆ ಬಸವೇಶ್ವರಿ ತಾಯಿಯರ ಹತ್ರ ಹೋದ್ವಿ. ಅವರು ಭಾಳ ಖುಷಿಪಟ್ಟರು. ಅದಾದಮೇಲೆ ಉಪ್ಪಿನ ಬೆಟ್ಟಿಗೇರಿ ಅಜ್ಜರು ಪುರಾಣ ಭಾಳ ಚೆನ್ನಾಗಿ ಹೇಳ್ತಿದ್ರು. ಅವರೆಲ್ಲ ಪುರಾಣಗಳನ್ನು ಕೇಳಿದ್ವಿ ಮತ್ತು ಅವ್ರ ಹತ್ರನೂ ಹೋದ್ವಿ. ಸೊ ಹೀಗೆಲ್ಲ ಸಾಗಿದ ನಮ್ಮದು 3 ವರ್ಷದ ಪಯಣದಲ್ಲಿ ಶರಣರ ಶಕ್ತಿ ಅಂತ ಒಂದು ಸಿನಿಮಾದ ಸ್ಕ್ರಿಪ್ಟ್ ರೆಡಿ ಆಯಿತು. ಸೊ ಇದನ್ನು ನಾವು ಹುಬ್ಬಳ್ಳಿಯವ್ರನ್ನೇ ಹಿಡ್ಕೊಂಡು ಮಾಡಬೇಕು, ಉತ್ತರ ಕರ್ನಾಟಕದವರೇ ಮಾಡಬೇಕು. ಯಾಕಂದರೆ ಬಸವಣ್ಣ ಅಂದ ತಕ್ಷಣ ಅವರು ಉತ್ತರ ಕರ್ನಾಟಕದವರು ಅನ್ನೋದು ನಮಗೊಂದು ಹೆಮ್ಮೆ ಇತ್ತು. ಹಾಗಾಗಿ ನಾವು ಹುಬ್ಬಳ್ಳಿಯ ಸುತ್ತಮುತ್ತ ಜನ ಮತ್ತು ಬಸವಣ್ಣನ ಅನುಯಾಯಿಗಳು ಜಾಸ್ತಿ ಇರ್ತಕ್ಕಂಥ ಜಾಗದಿಂದ ಆರ್ಟಿಸ್ಟ್ಗಳನ್ನು ತಂದ್ವಿ ಮತ್ತು ಅವ್ರನ್ನೆಲ್ಲರನ್ನೂ ನಾವು ನಮ್ಮ ಚಿತ್ರದಲ್ಲಿ ತೊಡಗಿಸ್ಕೊಂಡ್ವಿ. ಈ ರೀತಿ ನಾವು ಬಸವಣ್ಣನವರ ಸಿನಿಮಾ ಮಾಡ್ತಿದ್ದೀವಿ ಅಂದಾಗ ಒಂದೊಂದೇ ಅದಾಗೆ ಅದು ಕೂಡಿ ಬಂತು. ಇವತ್ತು ಅದು ಶರಣರ ಶಕ್ತಿಯಾಗಿ ನಮ್ಮ ಮುಂದೆ ನಿಂತಿದೆ. ಮುಂಜಾನೆ ಮಂಜು ಅವರು ಕ್ಯಾಮ್ರಾ ಮಾಡಿದ್ದಾರೆ, ಆರ್ ಮಹಾಂತೇಶ್ ಅವರು ಎಡಿಟರ್ ಆಗಿದ್ದಾರೆ. ಮುಖ್ಯವಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿನು ಮನಸ್ ಅವರು ಭಾಳ ಅದ್ಭುತವಾಗಿ ಇದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರನ್ನು ಕೊಟ್ಟಿದ್ದಾರೆ. 4 ಅದ್ಭುತ ಸಾಂಗನ್ನು ಮಾಡಿದ್ದಾರೆ. ಕೆ ಕಲ್ಯಾಣ್ ಸರ್ ಅವರು ಸಾಹಿತ್ಯ ಬರೆದಿದ್ದಾರೆ. ಈ ಸಿನಿಮಾದ ಬಗ್ಗೆ ಅವ್ರಿಗೆ ಹೇಳಿದ ತಕ್ಷಣ ಇಲ್ಲ ಬಸವಣ್ಣವ್ರ ಸಿನಿಮಾ ಸಿಗೋದು ಭಾಳ ಅಪರೂಪ, ಅದಕ್ಕಾಗಿ ನಾವು ಎಷ್ಟು ಶ್ರಮ ಮಾಡಿದರೂ ಸಾಲಲ್ಲ ಅಂತ ಹೇಳಿ ನಮ್ಮ ವಿನು ಮನಸ್ಸು ಸರ್ ಆಯಿತು ಮತ್ತು ಕೆ ಕಲ್ಯಾಣ್ ಸರ್ ಆಯಿತು ತಮ್ಮ ವೈಯಕ್ತಿಕ 4-5 ದಿನಗಳು ನಮ್ಮ ಸಲುವಾಗಿ ಇಟ್ಟು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಸೊ ಇವರಿಗೆಲ್ಲ ನಾವು ಚಿರಋಣಿಯಾಗಿದ್ದೀವಿ. ಸೊ ಎಲ್ಲರೂ ಕೂಡಿ ಇವತ್ತು ಶರಣರ ಶಕ್ತಿ ಆಗಿದೆ. ಇದು ನಿಮ್ಮ ಮುಂದೆ ಬಂದಿದೆ. ನೀವೆಲ್ಲರೂ ಅದನ್ನು ಆಶೀರ್ವದಿಸ್ತೀರಿ, ಉತ್ತರ ಕರ್ನಾಟಕದವ್ರನ್ನ ಬೆಳೆಸ್ತೀರಿ. ಮತ್ತು ನಾವು ಉತ್ತರ ಕರ್ನಾಟಕದವರು ಇಲ್ಲಪ್ಪ ನಾವು ಏನಾದ್ರು ಮಾಡಬಹುದು ಅಂತ ಜಗತ್ತಿಗೆ ತೋರ್ಸಕ್ಕಂತ ನೀವೆಲ್ಲರೂ ನಮಗೆ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಕೊಡ್ತೀರಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಶರಣ. ನಾನು ಆರಾಧನಾ ಕುಲಕರ್ಣಿ, ಶರಣರ ಶಕ್ತಿ ಚಲನಚಿತ್ರದ ನಿರ್ಮಾಪಕಿ ಹಾಗೂ ಈ ಚಿತ್ರದಲ್ಲಿ ನಾನು ನಾಗಮ್ಮನ ಪಾತ್ರ ಆಗಿ ವರ್ಣಿಸಿದ್ದೀನಿ. ಈ ಚಿತ್ರದಲ್ಲಿ ಇದರಲ್ಲಿ ನಟಿಸಿರುವ ಎಲ್ಲ ಕಲಾವಿದರು ನಮ್ಮ ಉತ್ತರ ಕರ್ನಾಟಕದವರು. ಈ ಚಿತ್ರದಲ್ಲಿ ನಮ್ಮ ಬಸವಣ್ಣನ ಮಹಿಮೆ, ಚನ್ನಬಸವಣ್ಣರ ಶಕ್ತಿ, ಅನುಭವ ಮಂಟಪದ ಶಕ್ತಿ, ಆಮೇಲೆ ವಚನ ಭಂಡಾರದ ಶಕ್ತಿ, ಈ ಎಲ್ಲ ಶಕ್ತಿ ನಮ್ಮ ಶರಣರ ಶಕ್ತಿ ಚಿತ್ರದಲ್ಲಿ ಮೂಡಿ ಬಂದಿದೆ. ಎಲ್ಲ ಮಠಾಧೀಶರುಗಳಿಗೆ ಮತ್ತು ಇವರು ಬಸವ ಬಳಗರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ.